ದಿಲೀಪ್ ರಾಜ್ ಸಾವಿನ ಬಗ್ಗೆ ಎಲ್ಲಿಲ್ಲದ ಪ್ರಶ್ನೆಗಳು ಮೂಡ್ತಾ ಇವೆ. ದಿಲೀಪ್ ರಾಜ್ ಒಂದು ಸಾವು ಹೇಗಾಗಿದೆ? ಇವರು ಹೃದಯಾಘಾತದಿಂದ ಸತ್ತಿಲ್ವಾ? ನಟ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಮತ್ತು ಅವರು ಸಾವನ್ನಪ್ಪುವ ಮೊದಲು ತಮ್ಮ ಪತಿಯೊಂದಿಗೆ ನಡೆಸಿದ ಕೊನೆಯ ಸಂಭಾಷಣೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಜೀವನ ಎಂಬುದು ನೀರಿನ ಮೇಲೆ ಗುಳ್ಳೆ ಇದ್ದಂತೆ, ಅದು ಯಾವಾಗ ಒಡೆಯುತ್ತದೆ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ವಿಧಿ ಆಟದ ಮುಂದೆ ಎಲ್ಲವೂ ಶೂನ್ಯ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದ ಸ್ಪದ್ರೂಪಿ ಆದಂತಹ ನಟ ದಿಲೀಪ್ ರಾಜ್ ಅವರು ಇಂದು ಕೇವಲ ನೆನಪು ಮಾತ್ರವಾಗಿದ್ದಾರೆ. ಇನ್ನು ಎಷ್ಟೋ ವರ್ಷಗಳ ಕಾಲ ಬದುಕಿ ನಟಿಸಬೇಕಾಗಿದ್ದ ಈ ಪ್ರತಿಭೆ ಯಾರೂ ನಿರೀಕ್ಷೆ ಇಲ್ಲದೆ ಒಂದು ಆ ಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅವರ ಸಾವಿನ ಸುದ್ದಿ ಕೇಳಿದಾಗ ಪ್ರತಿಯೊಬ್ಬರೂ ಅನಿಸಿದ್ದು ಒಂದೇ, ಅವರು ಇನ್ನೂ ಕೆಲವು ಕಾಲಗಳ ಬದುಕಬೇಕಾಗಿತ್ತು ಅಂತಕ್ಕಂಥದ್ದು. ಕೊನೆಯ ಆ ರಾತ್ರಿ ಅವರು ಏನು ಮಾತನಾಡಿದ್ರು, ಅವರ ಸಂಭಾಷಣೆ ಏನು ಅಂತಕ್ಕಂಥದ್ದನ್ನ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ದಿಲೀಪ್ ರಾಜ್ ಅವರು ನಿಧನ ಆಗುವ ಹಿಂದಿನ ರಾತ್ರಿ ನಡೆದಂತಹ ಕೆಲವು ಘಟನೆಗಳು ಅತ್ಯಂತ ಭಾವನಾತ್ಮಕವಾಗಿವೆ. ಅಂದು ರಾತ್ರಿ ಅವರಿಗೆ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿತ್ತಂತೆ. ಆ ಸಮಯದಲ್ಲಿ ಅವರು ತಮ್ಮ ಪತ್ನಿ ಶ್ರೀ ವಿದ್ಯಾ ಅವರ ಹತ್ತಿರ ಕರೆದು ಕೆಲವು ಮಾತುಗಳನ್ನು ಹೇಳಿದ್ರು. ನಾವಿಬ್ಬರು ಮದುವೆಯಾಗಿ ಈಗ 25 ವರ್ಷಗಳ ಆಗಿದೆ. ನಮ್ಮ ಆ್ಯನಿವರ್ಸರಿಗಾಗಿ ವಿದೇಶಕ್ಕೆ ಹೋಗೋಣ ಎಂದು ಪ್ರೀತಿಸಿದಂತೆ ಪ್ಲಾನ್ ಮಾಡಿದ್ರಂತೆ. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ನಾನು ಇಲ್ಲದಿದ್ದರೂ ನೀನು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅಂತಕ್ಕಂಥ ಗಂಭೀರವಾದ ಮಾತನ್ನು ಸಹ ಪತ್ನಿಯ ಬಳಿ ಹೇಳಿದ್ರಂತೆ. ಪತ್ನಿಯ ಮುಗ್ಧತೆ ಮತ್ತು ಆತಂಕ. ಪತಿ ಇಷ್ಟು ಗಂಭೀರವಾಗಿ ಮಾತುಗಳನ್ನು ಹೇಳ್ತಾ ಇದ್ರು ಶ್ರೀ ವಿದ್ಯಾ ಅವರಿಗೆ ಇದು ಸಾವಿನ ಮುನ್ಸೂಚನೆ ಅಂತೂ ಕಿಂಚಿತ್ತೂ ತಿಳಿದಿರಲ್ವಂತೆ. ಸಾಮಾನ್ಯವಾಗಿ ದಿಲೀಪ್ ರಾಜ್ ಅವರು ಸಿನಿಮಾ ಶೂಟಿಂಗ್ ಕೆಲಸಗಳಿಗಾಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರು. ಹಾಗಾಗಿ ಶೂಟಿಂಗ್ ಹೋಗುವ ಇಂತಹ ಮಾತುಗಳನ್ನು ಹೇಳ್ತಾ ಇರ್ಬೋದು. ಎಲ್ಲೋ ಶೂಟಿಂಗ್ ಹೋಗ್ತಿರ್ಬೋದು, ಅದಕ್ಕಾಗಿ ನಾನು ಇಲ್ಲದೆ ಇದ್ರು ನನ್ನ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಅಂತಕ್ಕಂಥದ್ದು ಶ್ರೀ ವಿದ್ಯಾ ಅವರು ಈ ರೀತಿಯಾಗಿ ಭಾವಿಸಿದ್ರಂತೆ. ಆದರೆ ಈ ಮಾತುಗಳು ಪತಿಯ ಕೊನೆಯ ಮಾತುಗಳಾಗುತ್ತವೆ ಅಂತಕ್ಕಂಥದ್ದನ್ನ ಅವರು ಎಂದಿಗೂ ಕನಸಿನಲ್ಲಿ ಯೋಚಿಸಿರಲ್ವಂತೆ. ಆ ಭೀಕರ ಮುಂಜಾನೆ ಮತ್ತು ಚಿಕಿತ್ಸೆಯ ವಿಫಲ ಯತ್ನ. ಮರುದಿನ ಮುಂಜಾನೆ ಸುಮಾರು 5 ಗಂಟೆಗಳ ಹೊತ್ತಿಗೆ ದಿಲೀಪ್ ರಾಜ್ ಅವರಿಗೆ ಮತ್ತೆ ಎದೆನೋವು ತೀವ್ರವಾಗಿ ಕಾಣಿಸಿಕೊಂಡಿದೆ. ಗಾಬರಿಗೊಂಡ ಶ್ರೀ ವಿದ್ಯಾ ಅವರು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾಗಿದ್ದಾರೆ. ಆದರೆ ಆ ಸಮಯದಲ್ಲಿ ವಿಧಿಯಾಟ ಬೇರೆಯೇ ಇತ್ತು. ಅವರು ಮೊದಲಿಗೆ ಹೋದ 2 ಆಸ್ಪತ್ರೆಗಳಲ್ಲಿ ಡ್ಯೂಟಿ ಡಾಕ್ಟರ್ಗಳು ಲಭ್ಯವಿರಲಿಲ್ಲ. ಹೌದು ಸ್ನೇಹಿತರೆ, ಆ ಕಾರಣಕ್ಕಾಗಿ ಚಿಕಿತ್ಸೆ ಅವರಿಗೆ ಸಿಗಲಿಲ್ಲ. ಕೂಡಲೇ 3ನೇ ಆಸ್ಪತ್ರೆಗೆ ತೆರಳುತ್ತಿದ್ದಾಗ ದಾರಿ ಮಧ್ಯದಲ್ಲೇ ದಿಲೀಪ್ ರಾಜ್ರವರು ಜೋರಾಗಿ ಹಾ ಎಂದು ಕಿರಿಚಿ ಉಸಿರನ್ನ ಚೆಲ್ತಾರೆ. ಆಸ್ಪತ್ರೆಗೆ ತಲುಪುವ ಮೊದಲೇ ಅವರು ತಮ್ಮ ಪ್ರಾಣವನ್ನ ಬಿಡ್ತಾರೆ. ಅಂತಿಮ ವಿಧಿವಿಧಾಯ ಮತ್ತು ಕುಟುಂಬದ ಪರಿಸ್ಥಿತಿ. ದಿಲೀಪ್ ರಾಜ್ ಅವರು ತಮ್ಮ ಪತ್ನಿ ಶ್ರೀ ವಿದ್ಯಾ ಮತ್ತು ಇಬ್ಬರ ಪುತ್ರಿಯರಾದ ಧೃತಿ ಮತ್ತು ಅದಿತಿ ಅವರನ್ನ ಅಗಲಿದ್ದಾರೆ. ಅವರಿಗೆ ಅತ್ಯಂತ ಇಷ್ಟವಾಗಿದ್ದ ಸ್ಥಳವೆಂದರೆ ಅದು ರಾಮನಗರದ ಫಾರ್ಮ್ ಹೌಸ್. ಆ ಕಾರಣಕ್ಕಾಗಿ ಅವರನ್ನ ಅಲ್ಲಿಯೇ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತದೆ. ಮನೆಯ ಮುಂದೆನೇ ಒಂದು ರಾಮನಗರದ ಫಾರ್ಮ್ ಹೌಸ್ನ ಮನೆಯ ಮುಂದೆನೇ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತದೆ. ಒಂದು ಅದ್ಭುತ ನಟನ ಈ ಅನಿರೀಕ್ಷಿತ ಸಾವು ಚಿತ್ರರಂಗ ಮತ್ತು ಅವರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನ ನೀಡ್ತಾ ಇದೆ. ನಟ ದಿಲೀಪ್ ರಾಜ್ ಅವರ ನಟನೆ ಮತ್ತು ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.